ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತಿನ ವ್ಲಾಗ್ನ ನಾನು ಇವಾಗ ಟೈಮ್ ಬಂದುಬಿಟ್ಟು 12 ಗಂಟೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಆಯಿತು. ಅಡುಗೆ ಒಂದು ಮಾಡಬೇಕು, ಇನ್ನು ಅಡುಗೆ ಮಾಡಿಲ್ಲ. ಚಿನ್ನಮ್ಮ ನೋಡಿ ಇಲ್ಲಿ ಕಲ್ಲಂಗಡಿ ಹಣ್ಣು ತಿಂತಾ ಇದ್ದಾಳೆ. ಚಿನ್ನಮ್ಮ ಏನು ತಿಂತಿದ್ಯಾ ಮಗಳೇ? ಹಾಂ, ಚಿನ್ನಮ್ಮ ಕಲ್ಲಂಗಡಿ ಹಣ್ಣು ತಿಂತಾ ಇದ್ದಾಳೆ. ಬಿಸಿಲು ಅಂದರೆ ತುಂಬ ಬಿಸಿಲಿದೆ ಇವತ್ತು. ಬಿಸಿಲುಗಾಲದಲ್ಲಿ ಮಕ್ಕಳಿಗೆ ಈ ಥರ ವಾಟರ್ ಕಂಟೆಂಟ್ ಜಾಸ್ತಿ ಇರೋದು ಫ್ರೂಟ್ಸ್ನ ಕೊಡ್ತಾಯಿರಿ, ಇಲ್ಲ ಅಂತಂದರೆ ಹೈಡ್ರೇಟ್ ಆಗೋಗ್ಬಿಡುತ್ತೆ. ಅವ್ರ ಬಾಡಿಲಿರೋ ನೀರಿನ ಅಂಶ ಎಲ್ಲ ಹೈಡ್ರೇಟ್ ಆಗ್ತಾ ಇರುತ್ತೆ. ಅವಾಗವಾಗ ಈ ಥರ ಫ್ರೂಟ್ಸು ಇದೆಲ್ಲ ಕೊಡ್ತಾಯಿದ್ರೆ ಚೆನ್ನಾಗಿರುತ್ತೆ, ಮತ್ತು ಇದೂ ತಂಪಾಗಿರುತ್ತೆ ಅವ್ರಿಗೆ. ಕಲ್ಲಂಗಡಿ ಹಣ್ಣು ತಿಂತಾ ಇದ್ದಾಳೆ ಅವಳು. ನೋಡಿ ಬಿಸಿಲು ತುಂಬ ಇದೆ ಬಿಸಿಲು. ನಾ ಇನ್ನೂ ಅಡುಗೆ ಮಾಡಿಲ್ಲ, 12 ಗಂಟೆ ಆಗ್ತಾ ಬಂತು, ಇವಾಗ ಮಾಡಬೇಕು. ನೋಡಿ ಗ್ಯಾಸ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಈ ಕಡೆ ಇತ್ತು ಮುಂಚೆ, ನೋಡಿ ಇಲ್ಲಿ ಇತ್ತು ಗ್ಯಾಸು, ಈ ಕಡೆ ಇಲ್ಲಿತ್ತು. ಇವಾಗ ಈ ಕಡೆ ಚೇಂಜ್ ಮಾಡಿದ್ದೀನಿ ನೋಡಿ. ಅಲ್ಲ ನನಗೆ ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ, ಮತ್ತು ಕಾಣಿಸ್ತಾನೂ ಇರಲಿಲ್ಲ ನೀಟಾಗೆ. ವೀಡಿಯೋಸಲ್ಲೆಲ್ಲ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಚೇಂಜ್ ಮಾಡಿದೆ ನಿನ್ನೆ. ಚಿಕನ್ ತೊಗೊಂಬಂದಿದ್ರು, ಚಿಕನ್ ಮಾಡೋಣ ಅಂತ. ನೆನ್ನೆ ನೈಟೇ ತೊಗೊಂಬಂದಿದ್ರು. ನಾನೆಲ್ಲ ಒಂದೇ ಸಲ ಮಾಡಲ್ಲ, ಸ್ವಲ್ಪ ಎತ್ತಿಟ್ಟು ಸ್ವಲ್ಪ ಅವಾಗಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೋತೀನಿ. ನೆನ್ನೆ ನೈಟ್ ಚಿಕನ್ ತಂದಿದ್ರು ನನ್ನ ಹಸ್ಬೆಂಡು. ನೆನ್ನೆ ನೈಟ್ ಕಬಾಬ್ ರೆಸಿಪಿ ಹಾಕಿದ್ದೀನಿ ನೋಡಿ ಚಾನಲಲ್ಲಿ. ಇವಾಗ ಸಾಂಬಾರು ಏನಾದರೂ ಮಾಡೋಣ ಅಂತ, ಚಿಕನ್ ಸಾಂಬಾರು ಮಾಡೋಣ ಅಂತ ನೋಡಿ. ಇವಾಗ ಚಿಕನ್ ತೆಗೆದಿಟ್ಟಿದ್ದೀನಿ ಫ್ರಿಜ್ಜಿಂದ. ಚೆನ್ನಾಗಿ ತೊಳೆದ್ಬಿಡ್ತೀನಿ ನಾನು. ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನಾನು. ಯಾವಾಗ ಬೇಕೋ ಆವಾಗ ಮಾಡ್ಕೋತೀನಿ. ಒಂದೇ ಸಲ ಮಾಡಿದ್ರೂ ಚೆನ್ನಾಗಿರಲ್ಲ ಅಷ್ಟೊಂದು. ನಾವಿರೋದೇ ಇಬ್ಬರು ಇರೋದ್ರಿಂದ ಅಷ್ಟೊಂದು ಯೂಸ್ ಆಗಲ್ಲ. ಚಿನ್ನಮ್ಮ ಇರ್ತಾಳಲ್ವ, ಅವಳು ಅವಾಗವಾಗ ಕೇಳ್ತಾ ಇರ್ತಾಳೆ, ಚಿಚ್ಚಿ ಮಾಡಿಕೊಡು ಮಮ್ಮಿ ಅಂತೇಳಿ. ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಇನ್ನು ಉಳಿದಿರೋದು ಎತ್ತಿಟ್ಟಿರ್ತೀನಿ ಫ್ರಿಜ್ಜಲ್ಲಿ. ಯಾವಾಗ ಬೇಕೋ ಅವಾಗ ಮಾಡ್ಕೋತೀನಿ. ಅವಳು ಕೇಳಿದಾಗ ಮಾಡಿಕೊಡ್ತಾ ಇರ್ತೀನಿ. ಇವಾಗ ಚಿಕನ್ ಸಾರು ಮಾಡೋಣ ಅಂತ ಈ ರೆಸಿಪಿನ ನಾನು ಚಾನಲಲ್ಲಿ ಹಾಕ್ತೀನಿ ನೋಡಿ. ರೆಡಿ ಆಗ್ತಾಯಿದೆ. ರೆಸಿಪಿನ ಚಾನಲಲ್ಲಿ ಸಪ್ರೇಟ್ ವೀಡಿಯೋದಲ್ಲಿ ಹಾಕಿರ್ತೀನಿ ನೋಡಿ, ಟ್ರೈ ಮಾಡಿ ಒಂದ್ಸಲಿ ಮನೆಯಲ್ಲಿ ನೋಡಿ. ಚಿನ್ನಮ್ಮ ಇಲ್ಲಿ ಕುತ್ಕೊಂಡಿದ್ದಾಳೆ. ಹಾಯ್ ಹೇಳ್ಕೊಂಡಮ್ಮ. ಹಾಯ್ ಫ್ಲಾಂಕಿಸ್ ಕೊಡು. ಏನು ಮಾಡ್ತೀವಿ ಮಗಳೇ ನಾವು? ಚಿಚ್ಚಿ ಮಾಡ್ತಿದ್ದೀವಿ. ನೀನು ತಿಂಡ? ಏನು ಮಾಡ್ತಿದ್ದೆ ಮಗಳ? ಅದನ್ನೆಲ್ಲ ಇಟ್ಕೋತಾರ ಬಾಯಲ್ಲಿ ಆಯಿತು. ಹಾಯ್ ಹಾಯ್ ಹೇಳು. ಅದು ಬಿಟ್ಬಿಟ್ಟು ಹೇಳು, ತೆಗಿ ಬಾಯಿಂದ ಅದನ್ನ. ಇನ್ನೂ ಊಟ ಮಾಡಿಸಿಲ್ಲ ಅವಳಿಗೆ, ಇವಾಗ ಮಾಡಿಸ್ಬೇಕು. ಚುಚ್ಚಿ ತಿಂತೀಯಲ್ಲ ಮಗಳ ನೀನು? ಹಾಂ, ಇಲ್ಲ ಚಿನ್ನಮ್ಮ ಹಂಗೆ ಆಟ ಆಡ್ತಾ ಮಲ್ಕೊಂಬಿಟ್ಲು ಹಂಗೆ ನೋಡಿ. ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ಲು ನನ್ನ ಜೊತೆಗೆ. ಬೇಗ ಎದ್ದಿದ್ಲು, ನಿದ್ದೆ ಬೇರೆ ಸರಿಯಾಗಿ ಆಗಿಲ್ಲ ಅವಳಿಗೆ. ಅದಕ್ಕೆ ಸತಾಯಿಸ್ತಾ ಇದ್ಲು, ಮಲ್ಕೋತೀನಿ ಅಂತ ಅಂದು ಅದಕ್ಕೆ ಮಲಗಿಸ್ದೆ. ನೋಡಿ ಮಲಗಿಸ್ದೆ ಅವಳ, ಮಲ್ಕೊಂಡಿದ್ದಾಳೆ. ಬೇರೆ ಏನೂ ಇಲ್ಲ ಕೆಲಸ. ಅಡುಗೆ ಒಂದು ಮಾಡೋದಿತ್ತು, ಅಡುಗೆ ಒಂದು ಮಾಡ್ತಾಯಿದ್ದೀನಿ.
ನೋಡಿ ನೋಡಿ ಅಡುಗೆ ಎಲ್ಲ ಆಯಿತು. ಇನ್ನು ಊಟ ಮಾಡಿಲ್ಲ, ಊಟ ಮಾಡಬೇಕು. ಚಿನ್ನಮ್ಮ ಮಲ್ಕೊಂಡಿದ್ದಾಳೆ. 4 ಗಂಟೆ 4:15ಗೆಲ್ಲ ಎದ್ಬಿಡ್ತಾಳೆ. ನಾನು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೈಮ್ ಬಂದ್ಬಿಟ್ಟು 6 ಗಂಟೆ. ಮಲ್ಕೊಂಡಿದ್ದೆ ನಾನು ಸ್ವಲ್ಪ ಹೊತ್ತು. ಇವಾಗ ಎದ್ದೆ. ನಮ್ಮ ಮನೆಯವ್ರು ಇವಾಗ ತಾನೇ ಬಂದರು. ನೋಡಿ ಅವಳು ಆಟಾಡ್ತಾ ಇದ್ದಾಳೆ ಚಿನ್ನಮ್ಮ. ನೋಡಿ ಟೀ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು. ನಾನು ಮಾಡ್ತೀನಿ ಅಂತ ಬಂದೆ. ಇಲ್ಲ ನಾನು ಮಾಡ್ತೀನಿ ಇರೋ ಅಂತ ಬಂದರು ಅವ್ರು. ನಾನೇ ಮಾಡ್ತೀನಿ ಇವಾಗ ಅಂತ. ಕೈ ಟೀ ಕುಡ್ದು ಬೇಜಾರಾಗ್ಬಿಟ್ಟಿದೆ. ನಾನೇ ಮಾಡ್ಕೊಂಡು ಕುಡಿಯೋಣ. ನೋಡಿ ಚೆನ್ನಾಗಿ ಮಾಡ್ತಾರೆ ಟೀನ. ನಮ್ಮ ಟೀ ಸ್ಟೈಲು ಬೇರೆ. ಸಮಾಚಾರ ಆಯ್ತಾ ಟೀ? ಆಗ್ತೈತೆ, ಕುದೀತೈತೆ. ಇನ್ನೂ ಸ್ವಲ್ಪ ಕುದಿಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಸ್ಪೆಷಲ್ ಟೀ ಅಲ್ಲ? ಕಳೆದೋಗುತ್ತೆ. ಟೀ ಆಗಿದೆ ನೋಡಿ. ಟೀ ತಗೊಬರ್ತಾವ್ರು ನಮ್ಮ ಮನೆಯವರು. ಸ್ಪೆಷಲ್ ಚಾಯ್. ಅಮ್ಮ ಸುಡ್ತಿದೆ. ಹಂಗೆ ಕೊಟ್ರೆ ಇಟ್ಕ ಏನಾಗಲ್ಲ. ಸ್ವಲ್ಪ ಹೊತ್ತು ಬಿಸಿ ಬಿಸಿ ಏನಾಗಲ್ಲ. ಸುಡುತ್ತೆ, ಅದು ಸುಡ್ತಾ ಇದೆ ತುಂಬಾ. ಸುಡಲ್ಲ. ಇಟ್ಕೊ ಹಿಂಗೆ ಅದು ನನಗೆ ಸುಡಲ್ಲ ಇವಾಗ. ಏನು ಮಾತಾಡ್ತಿದ್ದಾಳೆ ಅವಳ ಪದ್ಧತಿ. ನೋಡಿ ಟೀ ಕುಡಿತಾ ಇದ್ದೀನಿ. ಚೆನ್ನಾಗಿದ್ಯಾ? ಪರವಾಗಿಲ್ಲ, ಚೆನ್ನಾಗಿದೆ ಟೀ. ಕಷ್ಟಪಟ್ಟು ಮಾಡಿದ್ದೀನಿ. ಚೆನ್ನಾಗಿದೆ ಟೀ. ಬನ್ನಿ ಎಲ್ಲರೂ ಟೀ ಕುಡಿಯೋಣ. ನಾನು ಮಾಡಲ್ಲ, ಅವಳೇ ಮಾಡ್ಕೊಡ್ತಾಳೆ. ನಾನೇ ಮಾಡ್ಕೊಡ್ತೀನಿ. ಡಿಮಾರ್ಟಿಂದ ಕಾಫಿ ಕಪ್ಸ್ ತಂದಿದ್ನಲ್ಲ, ಅದು ಫಿಟ್ ಮಾಡ್ತಾ ಇದ್ದಾರೆ ನೋಡಿ ನನ್ನ ಹಸ್ಬೆಂಡು. ಸಾಕಲ್ಲ ಎಷ್ಟು ಕ್ಯಾಪು? ಸಾಕು. ₹100 ಫಿಕ್ಸ್ ಮಾಡೋಕ್ಕೆ. ನೋಡಿ ಯಾವ ಥರ ಫಿಕ್ಸ್ ಮಾಡಿದ್ದಾರೆ ಅಂತ. ನೋಡಿ
ಮನೇಲಿ ಸ್ವಲ್ಪ ಬೇಜಾರಾಗ್ತಾ ಇತ್ತು, ಅದಕ್ಕೆ ಹೊರಗಡೆ ಹೊರಟಿದ್ದೀವಿ. ಹಾಗೆ ಹೋಗಿ ಸುತ್ತಾಡ್ಕೊಬರೋಣ ಅಂತ. ಸುಮ್ಮನೆ ಹಿಂಗೆ ಸುತ್ತಾಡ್ಕೊಂಬರೋಣ ಅಂತ, ಹಂಗೆ ಗೋಲ್ಗಪ್ಪ ತಿನ್ಕೊಂಬರೋಣ ಅಂತ ನಮ್ಮ ಹಳೇ ರೋಡ್ಗೆ ಹೋಗ್ತಾ ಇದ್ದೀವಿ, ಹಳೆ ಮನೆ ರೋಡ್ಗೆ. ಇದೆಲ್ಲ ನಮ್ಮ ಹಳೆ ಏರಿಯಾ. ಮದುವೆಗೆ ಮುಂಚೆ ಎಲ್ಲ ಎಷ್ಟು ಸುತ್ತಾ ಇದ್ವಿ, ತುಂಬ ಸುತ್ತಾ ಇದ್ವಿ. ನೋಡಿ ಇಲ್ಲೇ ನಾನು ಗೋಲ್ಗಪ್ಪ ತಿನ್ನೋದು ನಾವು. ನೀನು ತಿನ್ನಲ್ಲ ಮಗಳೇ? ಬೇಡ ಅಂತಾಳಿ. ಸುಕ್ಕಾಪೂರಿ ಏನು ಲಾಸ್ಟಲ್ಲಿ ಹಾಕ್ಬಿಟ್ಟಿದ್ದಾನೆ ಎಲ್ಲ ಒಂದೇ ಸಲ. ಖಾರ ಇದೆಯಾ? ಗೋಲ್ಗಪ್ಪ ತಿನ್ಕೊಂಡು ಇವಾಗ ಹೋಗ್ತಾ ಇದೀವಿ. ಚಿನ್ನಮ್ಮ ಏನ್ ತಗೊಂಡೆ ಮಗಳೇ? ತಿರುಗ್ತಾ ಇರೋದು ಖುಷಿ ಅವಳಿಗೆ. ಇವಾಗ ತಾನೇ ಮನೆಗೆ ಬಂದ್ವಿ. ಟೈಮು ನೋಡಿ ಅಲ್ಲಿ 8:15. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ.